ಇವತ್ತು ಫುಲ್ ಖುಷಿಯಾಗಿರ್ತೀವಿ ಇಬ್ರು. ಆಕ್ಚುಲಿ ವಿಡಿಯೋ ಇವಾಗ ಸ್ಟಾರ್ಟ್ ಆಯ್ತು ಅಲ್ಲ. ಸೊ ಗುಡ್ ಮಾರ್ನಿಂಗ್, ಶುಭೋದಯ. ಸೊ ಇವತ್ತು ಆ್ಯಕ್ಚುಲಿ ಮಂಗಳವಾರ ಆ್ಯಂಡ್ ಜೊತೆಗೆ ತಾಯಿ ದರ್ಶನ ಮಾಡೋಕ್ಕಂತ ಹೊರಟಿದ್ದೀವಿ. ಆ್ಯಂಡ್ ಹಾಗೆ ಹೋಗ್ತಾ ಕೆಲವೊಂದು ಶಾಪಿಂಗ್ ಮಾಡೋದಿದೆ ಹಬ್ಬಕ್ಕೆ, ಎಸ್ಪೆಷಲಿ ಸೀರೆ ಪರ್ಚೇಸ್ ಮಾಡೋದಿದೆ. ಸೊ ಅದನ್ನು ತೋರಿಸ್ತೀವಿ. ಆ್ಯಂಡ್ ಇನ್ನೇನಮ್ಮ, ಫಸ್ಟ್ ಥ್ಯಾಂಕ್ಸ್ ಹೇಳು, ನೀವು ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಇವಾಗ ತಾನೇ ಓಪನ್ ಮಾಡಿದ್ದೀನಿ ಯೂಟ್ಯೂಬ್. ಎಲ್ಲರೂ ತುಂಬಾ ನಿನ್ ತರನೇ ಲವ್ ಮಾಡ್ತಿದ್ದಾರೆ ನನ್ನನ್ನ. ನೋವೇ ನಂತರ ನೀನು ಲವ್ ಮಾಡಕ್ ಚಾನ್ಸ್ ಇಲ್ಲ. ಸೊ ಯಾರು ಕೂಡ ಚಾನ್ಸ್ ಇಲ್ಲ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಮೈಸೂರಿಗೆ, ಆ್ಯಸ್ ಶಿ ಟೋಲ್ಡ್. ಸೊ ಅಲ್ಲಿ ನಾವು ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೆಲ್ಲ ಏನಾಯಿತು ಅಂತ ಸೊ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಇಲ್ಲಿ ಫಸ್ಟ್ ಅವಳಿಗೆ ಬಿಸಿ ಬಿಸಿ ಹೊಗೆ ಕಾಣಿಸ್ತದೆ ಅನ್ಸುತ್ತೆ. ತುಂಬ ಸಾಫ್ಟ್ ಆಗಿದೆ. ಐ ಥಿಂಕ್ ಅದಕ್ಕೆ ಹೇಳೋದು ಅನ್ಸುತ್ತೆ, ಬಿಡ್ದಿ ಇಡ್ಲಿ ಅಂತ ಬೆಂಗಳೂರವರೆಗೂ ತಗೊಬಂದಿರೋದು. ಬೆಣ್ಣೆ ಒಂದು ಹಾಕಿಲ್ಲ, ಬೇಜಾರಾಗ್ತದೆ. ನೆಕ್ಸ್ಟ್ ಟೈಮ್ ಹಾಕು ಅಂತ ಹೇಳ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮಮ್ಮಿ ಇವರ ಒಂದು ಪೇಜ್ನ ಸಜೆಸ್ಟ್ ಮಾಡಿದರು. ಅದ್ರ ನಂಬಿಕೆ ಮೇಲೆ ಯುವರಾಜ ಸಿಲ್ಕ್ಸ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದು. ನಾನು ಮೈಸೂರಲ್ಲಿ ಯಾವಾಗಲೂ ಸುಮಂಗಲಿ ಸಿಲ್ಕ್ಸ್ಗೆ ವಿಸಿಟ್ ಮಾಡ್ತಿದ್ದಿದ್ದು. ಅದು ನನ್ನ ಲಾಸ್ಟ್ ಚಿಕ್ಕಮ್ಮ ನನಗೆ ಹೇಳಿದ್ದು, ಅವ್ರು ಮೈಸೂರಲ್ಲಿ ಆ್ಯಕ್ಚುಲಿ ಇರೋದು. ಅವ್ರು ಹೇಳಿದರು ಸುಮಂಗಲಿ ಸಿಲ್ಕ್ಸಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ. ಬಟ್ ನಾನು ಎಲ್ಲ ಸೀರೆನೂ ಜಾಸ್ತಿ ಸುಮಂಗಲಿ ಸಿಲ್ಕ್ಸಲ್ಲೇ ತೊಗೊಳ್ಳೋದು, ಇಲ್ಲಾಂದರೆ ಬ್ಯಾಂಗ್ಳೂರಲ್ಲಿ ಸಿದ್ದಿ ಸಿಲ್ಕ್ಸಲ್ಲಿ. ಯುವರಾಜ ಸಿಲ್ಕ್ಸಲ್ಲೂ ತುಂಬ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಬಟ್ ಅವ್ರ ವಿಡಿಯೋದಲ್ಲಿ ತೋರಿಸಿರೋ ಕಲೆಕ್ಷನ್ಸ್ ಎಲ್ಲ ಸೇಲ್ ಆಗಿಬಿಟ್ಟಿತ್ತು. ಇವತ್ತು ಟ್ಯೂಸ್ಡೇ ಆದ್ರೂ ಮೋರ್ ದ್ಯಾನ್ 1000 ಪೀಪಲ್ಸ್ ಇದ್ದರು ಅಂತ ಅನಿಸುತ್ತೆ. ನಾನು ಕೆಲವೊಂದು ಸೀರೆನ ಸೆಲೆಕ್ಟ್ ಮಾಡಿದೆ. ತುಂಬ 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 ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಹಾಗೆ ಪ್ರೈಸ್ ಕೂಡ ಅಫೋರ್ಡಬಲ್ ಇತ್ತು. ಸೊ ಕೆಲವೊಂದು ಸೀರೆನ ಟ್ರೈ ಮಾಡಿದ್ವಿ, ಅಂದರೆ ಮೇಲಿಟ್ಕೊಂಡು ಟ್ರೈ ಮಾಡಿದೆ. ಇದು ಒಂದೇ ಶಾಪಿಂಗ್ ಅಲ್ಲ, ಬ್ಯಾಂಗ್ಳೂರ್ಗೆ ಹೋದಾದ್ಮೇಲೆ ಒಂದು ಸರ್ಪ್ರೈಸಿಂಗ್ ಶಾಪಿಂಗ್ ಇದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅಂದರೂ ನನಗೆ ಫಸ್ಟ್ ಟೈಮ್ ಏನು ಗಿಫ್ಟ್ ಮಾಡ್ತಿದ್ದಾಳೆ ಅಂತ. ಯುವರಾಜ ಸಿಲ್ಕ್ಸಲ್ಲಿ ಕೂಪನ್ ಕೂಡ ಸಿಕ್ತು ಊಟದ್ದು. ಬಟ್ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋ ದಾರಿಲಿ ನನಗೆ ಊಟಕ್ಕೆ ಅಂತ ಕರೆದಿದ್ರು. ನಾವು ಚಾಮುಂಡಿ ಹಬ್ಬ ಮಾಡ್ತಾ ಇದ್ರು. ಸೊ ಆ ಹಬ್ಬ ಮಾಡಬೇಕಾದ್ರೆ ಬನ್ನಿ ಊಟ ಮಾಡಿ ಅಂತ ಹೇಳಿದ್ರು ಅವರು. ಸೊ ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ನಾವು ಬ್ಯಾಂಗ್ಳೂರ್ಗೆ ಹೊರಡೋ ದಾರಿಲಿ ಈ ಒಂದು ಪ್ಲೇಸ್ ಸಜೆಸ್ಟ್ ಮಾಡಿದ್ರು. ಸೊ ಹೋಗಲೇಬೇಕು, ಫೋಟೋ ತೆಕ್ಕೊಳ್ಳೋಣ ಒಂದೆರಡು. ಇಲ್ಲಾಂದರೆ ನಾನು ಒಂದ್ಸಲಿ ಉಟ್ಟಿದ್ದ ಸ್ಯಾರಿ ಮತ್ತೆ ಒಂದ್ಸಲಿ ಉಡಲ್ಲ, ಅದಕ್ಕೋಸ್ಕರ ಹೋಗ್ಬಿಡೋಣ ಅಂದ್ಬಿಟ್ಟು ಈ ಪ್ಲೇಸಿಗೆ ಬಂದ್ವಿ. ಇಟ್ಸ್ ನಿಯರ್, ಅಂದರೆ ಮಂಡ್ಯ ಅಮರಾವತಿ ಆಪೋಸಿಟ್ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ಪ್ಲೇಸ್. ಸೊ ಪ್ಲೇಸ್ ತುಂಬ ಚೆನ್ನಾಗಿತ್ತು. ವಿಡಿಯೋಸ್ ಫೋಟೋಸ್ ಒಂದು ಇಲ್ವಲ್ಲ ಅಂತ ಕರುಗ್ತಿದ್ದೆ. ಬಟ್ ಓಕೆ, ಪ್ಲೇಸ್ ಬಂದು ತುಂಬ ಸ್ಮಾಲ್ ಆಗಿದ್ರು ತುಂಬ ಚೆನ್ನಾಗಿದೆ. ಯಾರೆಲ್ಲ ಪ್ರೀ ಆರ್ ಪೋಸ್ಟ್ ವೆಡ್ಡಿಂಗ್ ಮಾಡಿಸ್ತೀರಾ ಆರಾಮಾಗಿ ಬಂದು ಮಾಡಿಸಿ. ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿರೋ ಪ್ಲೇಸ್ ಇದು. ದಯವಿಟ್ಟು ಗಲೀಜು ಮಾಡೋಕ್ಕೆ ಹೋಗಬೇಡಿ, ಸ್ಪಾಯ್ಲ್ ಮಾಡಬೇಡಿ. ಸೊ ಜಾಸ್ತಿ ಜನ ನನ್ನ ವೀಡಿಯೋಸ್ ನೋಡಿದರೆ ಜಾಸ್ತಿ ಜನ ಬರಬೇಡಿ, ಬನ್ನಿ ಆರಾಮಾಗಿ. ಪ್ರೀ ವೆಡ್ಡಿಂಗ್ ಶೂಟೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ಚಿಕ್ಕ ದೇವಸ್ಥಾನ ಕ್ಲೋಸ್ ಆಗಿತ್ತು, ಬಟ್ ಆದ್ರೂ ತುಂಬ ತುಂಬ ಚೆನ್ನಾಗಿದೆ. ಮತ್ತೆ ಬರ್ತೀನಿ. ಆಯ್ತು ಬಿಡು. ನಿನಗೆ ತಗೊಂತಾ ಇರೋದು ಹೊಸ ಫೋಟೋ ನೋಡಿ, ಎಷ್ಟು ಬೆಸ್ಟ್ ಫ್ರೆಂಡ್ ನನಗೆ ತಕ್ಕೊಡ್ತಾ ಇರೋದು. ಈ ಥರ ಇರಬೇಕು ನಿಮಗೂ ಬೆಸ್ಟ್ ಫ್ರೆಂಡ್ಸು.
ಅನ್ಫಾರ್ಚುನೇಟ್ಲಿ ನನ್ನ ಫ್ಲಿಪ್ 5 ನನ್ನ ಬ್ರೋಕನ್ ಆಯಿತು ಬಿಕಾಸ್ ಆಫ್ ಐಸಿರಿ. ಸೊ ಡಿಸ್ಪ್ಲೇ ಗಾನ್. ನಾನು ಹೇಳಿದೆ ನನ್ನ ಕ್ಲಿನಿಕ್ ಫೋನ್ ಇದು ಏನು ಮಾಡೋದು ಅಂತ. ಅವಳು ನೆಕ್ಸ್ಟ್ ಮಿನಿಟಲ್ಲಿ ನನಗೆ ಸಜೆಸ್ಟ್ ಮಾಡಿದ್ಲು, ಐ ವಿಲ್ ಗಿಫ್ಟ್ ಯು ಅಂತ. ಶಿ ಪ್ರಾಮಿಸ್ ಮೀ ಇವತ್ತು ಆ ಫೋನ್ ತೆಗೊಡ್ತಿದ್ದಾಳೆ. ತುಂಬ ಚೆನ್ನಾಗಿದೆ. ಸೊ ನಿಮಗೆ ಫಸ್ಟ್ ಟೈಮ್ ಗಿಫ್ಟ್ ಮಾಡ್ತಾ ಇರೋದು ಜೆಲಸಿ ಮತ್ತೊಂದು ಮಗದೊಂದು ಏನಾದರೂ ಒಟ್ಟಿನಲ್ಲಿ. ಬಟ್ ಫ್ರೆಂಡ್ಶಿಪ್ ಅನ್ನೋದು ಆ್ಯಕ್ಚುಲಿ ಏನಂತಂದರೆ ಅದು ಒಂದು ಇವಾಗ ಹೆಂಗೆ ಒಂದು ಗಂಡು ಹೆಣ್ಣು ಮಧ್ಯದಲ್ಲಿ ಒಂದು ರಿಲೇಷನ್ಶಿಪ್ ಇರುತ್ತಾ, ಸೊ ಸಿಮಿಲರ್ ವೇ ಒಂದು ಹುಡುಗಿಗಾಗಿರ್ಬೋದು, ಒಂದು ಹುಡುಗಗಾಗಿರ್ಬೋದು, ನಂಬಿಕೆ ಪ್ರಶ್ನೆ. ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಎಷ್ಟು ನಂಬಿಕೆ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಯೂಶ್ವಲಿ ಇವಾಗ ತಾಯಿ ತಂದೆಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಎಷ್ಟು ಒಂದು ಬ್ಲೈಂಡ್ ನಂಬಿಕೆ ಎಷ್ಟು ಇರ್ತೀವೋ, ಸೇಮ್ ಅದೇ ಥರ ಇವಾಗ ಹೆಂಗೆ ನಾವು ಒಂದು ಬಾಯ್ ಫ್ರೆಂಡ್ ಅಂತ ಬಂದಾಗ, ಇಲ್ಲಾಂತಂದರೆ ಒಂದು ಹೆಂಡತಿ, ಒಂದು ಗರ್ಲ್ ಫ್ರೆಂಡ್ ಅಂತ ಬಂದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಂಬಿಕೆ ಅಲ್ವಾ? ಸೊ ಸಿಮಿಲರ್ ವೇ ಐ ಥಿಂಕ್ ಫ್ರೆಂಡ್ಶಿಪ್ ಮಧ್ಯದಲ್ಲಿ ಬೇಕಾಗಿರೋದು ನಂಬಿಕೆ. ಅದು ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರಬಾರ್ದು ನನಗೆ. ಆ್ಯಂಡ್ ಕಲ್ಮಶವಾಗೆ ಇರಬಾರ್ದು. ಕಲ್ಮಶ ಪ್ರೀತಿ ಅಂತಾರಲ್ಲ, ಅದೇ ಥರ ಫ್ರೆಂಡ್ಶಿಪ್ಪಲ್ಲಿ ಕೂಡ ಇರಬೇಕು. ಸೊ ಐ ಥಿಂಕ್ ಅದು ತುಂಬ ಜನದ ಜೊತೆ ಅದು ಆಗಲ್ಲ, ಕಾಣಿಸ್ತಾರೆ ಹಾಗೆ. ಬಟ್ ಯೂಶ್ವಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅದು ಮೋಸ್ಟ್ ಪ್ರಾಬ್ಲಿ ಕಾಣಿಸ್ತಾರೆ ಎಲ್ಲ ಕಡೆನೂ. ದೇ ಆರ್ ಬೆಸ್ಟ್ ಫ್ರೆಂಡ್ಸ್. ಒಂದು ಹುಡುಗ ಆಗಿರ್ಬೋದು, ತುಂಬ ವರ್ಷದ ಫ್ರೆಂಡ್ಸು, 20 ವರ್ಷದ ಫ್ರೆಂಡ್ಸು. ಬಟ್ ಅವ್ರ ಮಧ್ಯದಲ್ಲಿ ಅದು ಕೋಲ್ಡ್ ವಾರ್ ಇರುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಐ ಥಿಂಕ್ ವಿ ಹ್ಯಾವ್ ಟು ಓಪನ್ ಅಪ್. ನಾವು ಎಷ್ಟು ಓಪನ್ ಅಪ್ ಆಗ್ತೀವೋ, ಐ ಥಿಂಕ್ ಇವಾಗ ನಾನು ಏನೋ ನಿಂಗೆ ಹರ್ಟ್ ಮಾಡಿರ್ತೇನೆ, ನಿಂಗೆ ಅದು ನನ್ನ ಹತ್ರ ಹೇಳೋಕ್ಕೆ ಇಷ್ಟ ಇರಲ್ಲ. ಇವ್ರಿಗೆಲ್ಲ ಹೇಳಿದ್ರೆ ಐ ಥಿಂಕ್ ಬೇಜಾರು ಮಾಡ್ಕೊತಾಳೋ, ಇಲ್ಲಾಂದರೆ ನಾನೇ ದೂರ ಆಗ್ಬಿಡೋಣ. ಐ ಥಿಂಕ್ ಅದನ್ನ ಸ್ಟಾಪ್ ಮಾಡಿ ವಿ ಹ್ಯಾವ್ ಟು ಗ್ರೋ. ನನಗೇನು ಅನ್ಸುತ್ತೆ ಅಂದರೆ ನಾವು ಇನ್ನೂ ಚಿಕ್ಕ ಮಕ್ಕಳಾಗೆ ಉಳಿತೀವಿ. ಹಂಗೆ ಹೆಂಗೆ ಗೊತ್ತಾ, ಮಾತಾಡೋದು ಬೇಡ, ಸುಮ್ಮನೆ ಸೈಲೆಂಟಾಗಿ ನಮ್ಮ ಜಾರ್ಕೊಳ್ಳೋಣ. ವಿ ಹ್ಯಾವ್ ಟು ಸ್ಪೀಕ್ ಅಪ್. ಐ ಥಿಂಕ್ ನಾನು ರೀಸೆಂಟಾಗಿ ಐ ಥಿಂಕ್ ಈ ವಿಡಿಯೋನ ನಾನು ಶೇರ್ ಮಾಡ್ಕೋಬೇಕು. ಒಂದು ಇದೇ ಕೋಚ್ ಏನೋ ಹಾಕಿದ್ದೆ ನಾನು, ದ್ಯಾಟ್ ಫ್ರೆಂಡ್ಶಿಪ್ ಒಂದು ಏನಂತಂದರೆ ಏನಾದ್ರು ಒಂದು ಆಗಿದೆ ಅಂದರೆ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಟಾಕ್ಸ್, ಕಾನ್ವರ್ಸೇಷನ್, ಸ್ಪೀಕ್ ಅಪ್. ಏನಾಗುತ್ತೆ ಅಂದರೆ ಓಕೆ ನಿನಗೆ ಅರ್ಥ ಆಗುತ್ತೆ ನನ್ನ ಕಡೆಯಿಂದ ನಿನಗೆ ಏನು ಹರ್ಟ್ ಆಗಿದೆ, ಇಲ್ಲ ನಿನಗೇನು ಬೇಕು, ನಿನಗೇನು ಇಷ್ಟ ಇಲ್ಲ. ಬಿಕಾಸ್ ಇವಾಗ ನೀನು ಹೇಳ್ದಂಗೆ ಹೆಂಗೆ ಇವಾಗ ನಾವು ನಮ್ಮ ತಾಯಿ ತಂದೆನ ಬಿಟ್ಟು ನಾವು ಜಾಸ್ತಿ ಶೇರ್ ಮಾಡೋದು ಅಂದರೆ ಬಾಂಡಿಂಗ್ ವಿತ್ ಫ್ರೆಂಡ್ಸ್. ಐ ಗೆಸ್ ನಾವು ಈ ವಿಡಿಯೋ ಮುಖಾಂತರ ಹೇಳೋದೇನು ಅಂತಂದರೆ ನಮಗೆ ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾರಾದರೂ ಆಗಿರಲಿ, ಒಂದು ಬೆಸ್ಟ್ ಫ್ರೆಂಡ್ಸೇ ಬೇಕಾಗಿಲ್ಲ, ಈವನ್ ಇನ್ಕ್ಲೂಡಿಂಗ್ ಪಾರ್ಟ್ನರ್ಸ್ ಆಗಿಲ್ಲ, ಐ ಮೀನ್ ಲೈಕ್ ಒಂದು ಕಪಲ್ಸ್ ಆಗಿರಲಿ, ತಂದೆ ತಾಯಿ ಯಾರಾದರೂ ಆಗಿರಲಿ. ಬಟ್ ಐ ಥಿಂಕ್ ನಾವಿಬ್ಬರು ಐ ಥಿಂಕ್ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ವಿ ಬೋತ್ ಹ್ಯಾವ್ ದ ಸೇಮ್ ಮೈಂಡ್ ಸೆಟ್, ಈಚ್ ಆ್ಯಂಡ್ ಎವ್ರಿಥಿಂಗ್. ನನಗೇನಾದರೂ ಅವಳಿಗೆ ಹೇಳೇ ಹೇಳ್ತೀನಿ ಡೈರೆಕ್ಟ್, ನಾನು ಮುಖದ ಮೇಲೆ ಹೇಳ್ತಿದ್ದಾವೆ. ಹೌದು, ಅಷ್ಟೇ. ಬಟ್ 100 ಜನ ಅಥವಾ 10 ಜನ ಫ್ರೆಂಡ್ಸ್ ಇರೋದಕ್ಕಿಂತ ಒಬ್ಬರು ಫ್ರೆಂಡ್ಸ್ನ ಇಟ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ. ಹಾಗೆಯೇ ಒಬ್ಬ ಫ್ರೆಂಡು ತಪ್ಪು ಮಾಡ್ತಿದ್ದಾನೆ ಅಂದರೆ ಯು ಹ್ಯಾವ್ ಟು ಸ್ಪೀಕ್ ಔಟ್. ಇಲ್ಲ ನೀನು ಈ ತಪ್ಪು ದಾರಿಲಿ ಹೋಗ್ತಾ ಇದೆಯಾ, ಬೇಡ ವಾಪಸ್ ಬಾ ಅಂತ ಅದನ್ನು ಕರೆಕ್ಟ್ ಮಾಡಿ ತೊಗೊಂಡು ಬರೋನೆ ನಿಜವಾದ ಫ್ರೆಂಡ್ಶಿಪ್ ಇರೋದು. ಅದು ಬಿಟ್ಟು ಸರಿ ನೀನು ನಡೆದಂಗೆ ನನಗೆ ಏನು ಇಷ್ಟ ಆಗುತ್ತೋ ನಾನು ಅದು ಇದು ಮಾಡ್ತೀನಿ ಅಂತ ಹೇಳೋದಲ್ಲ. ಸೊ ಬಿಕಾಸ್ ನಿಮ್ಮ ಪ್ರಾಸ್ಪೆಕ್ಟಿವ್ ಬೇರೆ ಥರ ಇರುತ್ತೆ, ಅವ್ರ ಪ್ರಾಸ್ಪೆಕ್ಟಿವ್ ಥಿಂಕಿಂಗೇ ಬೇರೆ ಥರ ಇರುತ್ತೆ. ಸೊ ಮೋಸ್ಟ್ ಪ್ರಾಬ್ಲಿ ನೀವು ಸ್ವಲ್ಪ ಮೆಚೂರ್ ಆಗಿ ಐ ಥಿಂಕ್ ಯೋಚನೆ ಮಾಡ್ಬೋದಲ್ವಾ. ಸೊ ಈಗ ನನಗಿಂತ ಇವಳು ಮೆಚೂರ್ ಆಗಿ ಯೋಚನೆ ಮಾಡ್ಬೋದು, ಅಂಜು ನಿನಗಿದು ವರ್ಕೌಟ್ ಆಗಲ್ಲ ಅಂತ. ಸಿಮಿಲರ್ ವೇ ಐ ಥಿಂಕ್ ನನಗಿದು ಇವಳಿಗೆ ಸೆಟ್ ಆಗಲ್ಲ, ಇದಕ್ಕೆ ಚೆನ್ನಾಗಿ ಕಾಣಲ್ಲ ಇವಳಿಗೆ ಅಂತ ನನಗೆ ಗೊತ್ತಿರುತ್ತೆ. ಸೊ ಸಿಮಿಲರ್ ವೇ ಎಲ್ಲ ಥರನೂ ಐ ಥಿಂಕ್ ಈ ವಿಡಿಯೋ ಮುಖಾಂತರ ಇದೊಂದೇ ನಾವು ತಿಳಿಸೋಕೆ ಇಷ್ಟಪಡೋದು. ಒಂದ್ಸಲಿ ನಂಬಿಕೆ ಕಳ್ಕೊಂಡ್ರೆ ಅದನ್ನು ಮತ್ತೆ ಪಡ್ಕೊಳ್ಳೋದು ತುಂಬಾ ಕಷ್ಟ. ಸಿಕ್ಕಾಪಟ್ಟೆ ನಾನು ತುಂಬ ಮೋಸ ಹೋಗಿದ್ದೀನಿ. ಸೊ ಅದನ್ನೇ ಅಂಜು ಹತ್ರ ನಾನು ಥ್ರೂ ಔಟ್ ದ ಕಾರ್ ಜರ್ನಿಲಿ ನಾನು ಮಾತಾಡ್ಕೊಂಡು ಬಂದೆ ಇಷ್ಟೆಲ್ಲ ಮೋಸ ಆಗಿದೆ ಅಂತ. ಸೊ ಅವಳು ತುಂಬ ಡೀಪಾಗಿ ತೊಗೊಂಡ್ಲು, ಆಗಬಾರ್ದಾಗಿತ್ತು ಆಯಿತು ಅಂತ. ನಾನೆಷ್ಟು ಮಗು ಥರ ಮುಗ್ಧವಾಗಿ ನಂಬ್ತೀನೋ ಅವಳು ಇನ್ನೊಂದು ಮಗು, ಅವಳೊಳಗಡೆ ಇನ್ನೂ ಒಂದು ಮಗು ರೂಪ ಹಾಗೆ ಇದೆ. ಈವನ್ ಅವಳಿಗೂ ತುಂಬ ಹರ್ಟ್ ಆಗುತ್ತೆ. ಬಟ್ ನಾವಿಬ್ರು ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ನಂಗೆ ಇದು ಬೇಕು, ಇದರಿಂದ ಕರೆಕ್ಟ್ ಆಗುತ್ತಾ ಒಂದ್ಸಲಿ ಕೇಳ್ತೀನಿ. ಸೊ ಇದೆಲ್ಲ ಈ ದಾರಿಲಿ ಹೋದರೆ ಕರೆಕ್ಟ್ ಅಂತ ಅವಳು ಹೇಳಿದ್ರೆ ಫೈನ್ ಆಯಿತು, ಅದರಲ್ಲೂ ಒಂದ್ಸಲಿ ಯೋಚನೆ ಮಾಡಿ ಆಮೇಲೆ ಕಾಲಿಡ್ತೀವಿ. ಬರೀ ನಮ್ಮಿಬ್ರು ಫ್ರೆಂಡ್ಶಿಪ್ ಗ್ರೇಟ್ ಅಂತ ಅಲ್ಲ. ಸೊ ನಮ್ಮಿಬ್ರು ಫ್ರೆಂಡ್ಶಿಪ್ನ ಯಾವತ್ತೂ ಓಪನ್ ಅಪ್ ಆಗಿ ಹೇಳ್ಕೊಂಡಿಲ್ಲ ನಾವು, ಇದೇ ಫಸ್ಟ್ ಟೈಮ್ ಹೇಳ್ಕೊಳ್ತಾ ಇರೋದು. ಬಿಕಾಸ್ ವಿಡಿಯೋ ಥ್ರೂ ಔಟ್ ದ ವಿಡಿಯೋ ಏನು ಅಂತ ಕಂಟೆಂಟ್ ಇರಲೇಬಾರ್ದು ಅಂತ ಅಲ್ಲ. ಸೊ ಇವತ್ತು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ಇದನ್ನು ನಿಮ್ಗೆ ಇಷ್ಟ ಆಗಿದ್ರೆ ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾವ ಥರ ಇದೆ. ಹಾಗೆಯೇ ಫ್ರೆಂಡ್ಶಿಪ್ ಬ್ರೇಕಪ್ ಆದಾಗ ಕಮ್ ಔಟ್ ಆಗ್ತೀರಾ ಅಲ್ಲ, ಆ ಒಂದು ಜರ್ನಿ ನೆಕ್ಸ್ಟ್ ಲೆವೆಲ್ ಹೀಲಿಂಗ್.
ಸೊ ಮೋಸ ಮಾಡೋರು ತುಂಬ ಚೆನ್ನಾಗಿ ಬೆಳೀತಾ ಹೋಗ್ತಾರೆ, ಮೋಸ ಆಗಿರೋರು ತುಂಬ ಚೆನ್ನಾಗಿ ಕುಗ್ತಾ ಹೋಗ್ತಾರೆ. ಲೈವ್ ಎಕ್ಸಾಂಪಲ್ ನಾನೇ ಇದ್ದೀನಿ. ಸೊ ಹಾಗೇನೆ ಬೇರೆಯವ್ರಿಗೂ ಮೋಸ ಆಗಿರುತ್ತೆ, ಬಟ್ ಪ್ಲೀಸ್ ಕಮ್ ಔಟ್ ಆಫ್ ಇಟ್. ಎಲ್ಲ ಒಂದೇ ಫ್ಲವರ್ ಆಗಿರಲ್ಲ. ಸೊ ಕೆಲವೊಂದ್ಸಲಿ ನಮ್ಮ ಜಾಸ್ಮಿನ್ ಥರನೂ ಇರುತ್ತೆ, ನಾಟ್ ಓನ್ಲಿ ರೋಸ್. ಶಿ ಈಸ್ ಲೈಕ್ ನೆಕ್ಸ್ಟ್. ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಬಟ್ ನಾನು ಇದರಲ್ಲಿ ಹೇಳ್ಕೊತೀನಿ, ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಯು. ಆ ಗ್ರೇಟ್ಫುಲ್ನೆಸ್ ನನಗೆ ಯಾವಾಗಲೂ ಇರುತ್ತೆ. ಸೊ ಆಯಿತು, ಜಾಸ್ತಿ ಕಣ್ಣಾಕ್ಬೇಡಿ ಇವಾಗ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್. ಅದ್ರ ಜೊತೆ ಇನ್ನೂ ಜಾಸ್ತಿ ವಿಡಿಯೋ ಮಾಡಬೇಕು ಅಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ ನಿಮಗೆ ಏನು ಅವಶ್ಯಕತೆ ಇದೆ. ಸೊ ಯಾವ ಕಂಟೆಂಟ್ ಅವಶ್ಯಕತೆ ಇದೆ. ಕರೆಕ್ಟ್. ಲೈಫ್ ಸ್ಟೈಲ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಏನಾದರೂ ಆಗಿರಲಿ, ನಿಮ್ಮ ಅನಿಸಿಕೆನ ನೀವು ಹೇಳ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಸೊ ಅಕಾರ್ಡಿಂಗ್ಲಿ ನಾವು ವರ್ಕ್ ಮಾಡ್ಬೋದು. ಓಕೆನಾ? ಬಾಯ್. ಬಾಯ್.